everybody, this is Divyashri. Welcome to Literary Canon. In this class, we are going to discuss about Age of Chaucer and overview. Okay, without further ado, let's start the class. Okay, first introduction ನೋಡೋಣ. Age of Chaucer approximately start from 1300 to 1400 ಅಂತ ಹೇಳ್ಬೋದು. So 1300 ಸ್ಟಾರ್ಟ್ ಆಗುತ್ತೆ, 1400 ಅಲ್ಲಿ ಎಂಡ್ ಆಗುತ್ತೆ. Okay, so 3 historical developments ಅನ್ನ ನೋಡ್ಬೋದು. So that is first one is 100 years of war. 100 years of war ಯಾವಾಗ ಸ್ಟಾರ್ಟ್ ಆಯಿತು? ಬೇಸಿಕಲಿ 1337 to 1453 ಅಂದರೆ 1337 ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗಿದ್ದು 1453 ಓಕೆ, ಇಲ್ಲಿ 3 ಮೇಜರ್ ಬ್ಯಾಟಲ್ಸನ್ನು ನೋಡ್ಬೋದು. ಬ್ಯಾಟಲ್ ಆಫ್ ಸರ್ಸಿ, ಬ್ಯಾಟಲ್ ಆಫ್ ಪಾಯ್ಟರ್ಸ್, ಬ್ಯಾಟಲ್ ಆಫ್ ಆಗ್ನಿಕೋಟ್. ಸೊ ಇದಿಷ್ಟನ್ನು ನಾವು ನೋಡ್ಬೋದು, ಈ 3 ಮೇಜರ್ ಬ್ಯಾಟಲ್ಸನ್ನು ನೋಡ್ಬೋದು. ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ಇಂಗ್ಲೀಷ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಲೋ ಬೋ ಮೆಥಡ್ಸನ್ನು ಯೂಸ್ ಮಾಡ್ತಾರೆ. ಓಕೆ, ಲೋ ಬೋ ಮೆಥಡ್ಸನ್ನು ಯೂಸ್ ಮಾಡ್ತಾರೆ. ಸೊ ಇದು ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಏನಾಗುತ್ತೆ ಅಂತಂದರೆ ದೇ ಓನ್ ಅಲ್ಲಿ ಏನಂತಂದರೆ ಆ ಟೈಮಲ್ಲಿ ಇಂಗ್ಲೀಷ್ ಪೀಪಲ್ ವಿನ್ ಆಗ್ತಾರೆ ಅಗೇನ್ಸ್ಟ್ ಆಂಗ್ಲೋ ನಾರ್ಮನ್ ಪೀರಿಯಡ್, ಅಂದರೆ ಫ್ರೆಂಚ್ ವಿರುದ್ಧ ಗೆಲ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ 100 years ಆಫ್ ವಾರ್ ಅಂದರೆ 100 years ತೊಗೊಳತ್ತೆ ಅವರ ವಿರುದ್ಧ, ಅಂದರೆ ಅವರ ವಿರುದ್ಧ ಹೋರಾಡಿ ಜಯ ಗಳಿಸ್ಕೊಳ್ಳೋದಕ್ಕೆ. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಅವ್ರು ಏನು ಯೂಸ್ ಮಾಡ್ತಾರೆ, ಲೋಬೋ ಮೆಥಡನ್ನು ಯೂಸ್ ಮಾಡ್ತಾರೆ. ಸೊ ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಏನಾಗುತ್ತೆ, ದೇ ಡಿಫೀಟೆಡ್ ಫ್ರೆಂಚ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಬ್ಲ್ಯಾಕ್ ಡೆತ್ ವೆರಿ ಇಂಪಾರ್ಟೆಂಟ್. ಇದು 1347 to 1351 ಎಂಡ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? 47 ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು 51. ಇಟ್ಸ್ ಅ ಪ್ಲೇಗ್ ಅಂತ ಹೇಳ್ಬೋದು. ಬ್ಲ್ಯಾಕ್ ಡೆತ್ ಅಂದ್ರೇನು? ಪ್ಲೇಗ್. ಇಟ್ಸ್ ಸ್ವೆಫ್ಟ್ ಮೋರ್ ಓವರ್ 1/3 ಆಫ್ ದ ಪಾಪ್ಯುಲೇಷನ್ಸ್. ಆಯಿತಾ? ಇದೇನು ಮಾಡುತ್ತೆ ಅಂತಂದರೆ 1/3 ಆಫ್ ದ ಪಾಪ್ಯುಲೇಷನ್ಸನ್ನು ಏನು ಮಾಡುತ್ತೆ, ಸ್ವೆಪ್ಟ್ ಅವೇ. ಸೊ ಆಸ್ ಅ ರಿಸಲ್ಟ್ ಆಫ್ ದ್ಯಾಟ್ ನಾವೇನು ನೋಡ್ಬೋದು, ಸೈಂಟಿಫಿಕ್ ಇನ್ವೆನ್ಷನ್ಸನ್ನು ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಸಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಬಿಕಾಸ್ ದೇವರ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಮುಂಚೆಲ್ಲ ದೇವರು ಎಲ್ಲ ಕಾಪಾಡ್ತಾನೆ ಹಾಗೆ ಹೀಗೆ ಅಂತೆಲ್ಲ ಇತ್ತು. ಬಟ್ ಬ್ಲ್ಯಾಕ್ ಡೆತ್ ಬಂದಾಗ ಅವ್ರ ಕಣ್ಮುಂದೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಾಗ್ತಾರೆ, ಅವರ ಡೆತ್ತನ್ನು ನೋಡಿದಾಗ ಸೊ ದೇವ್ರ ಬಗ್ಗೆ ಯಾರಿಗೂ ಅಂದರೆ ನಂಬಿಕೆ ಬರಲ್ಲ. ಅವ್ರೇನೋ ಅನ್ಕೋತಾರೆ, ಸೈಂಟಿಫಿಕ್ ಇನ್ವೆನ್ಷನಿಗೆ ಹೋಗ್ತಾರೆ. ಸೊ ಸೈಂಟಿಫಿಕ್ ಅಂದರೆ ಇನ್ವೆನ್ಷನ್ ಆದರೆ ಅಟ್ಲೀಸ್ಟ್ ಈ ಒಂದು ಬ್ಲ್ಯಾಕ್ ಡೆತ್ತಿಗೆ ಅಥವಾ ಪ್ಲೇಗಿಗೆ ಏನಂತ ಹೇಳ್ಬೋದು, ಮೆಡಿಸಿನ್ಸನ್ನು ತಂದು ಕೊಡ್ಬೋದು. ಸೊ ಅದೊಂದು ಗೊತ್ತಾಗತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಯಾಕಂದರೆ ಅವ್ರ ಕಣ್ಮುಂದೆ ಎಷ್ಟೊಂದು ಜನ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಸತ್ತಾಗ ಏನಾಗುತ್ತೆ, ಡೆಫಿನೆಟ್ಲಿ ಆ ಥರದೊಂದು ಏನಂತ ಹೇಳ್ತೀವಿ, ಮೈಂಡ್ ಸೆಟ್ ಕ್ರಿಯೇಟ್ ಆಗೇ ಆಗತ್ತೆ. ನೆಕ್ಸ್ಟ್ ನೋಡೋಣ, ಪ್ರೆಸೆಂಟ್ ರಿವಾಲ್ಟ್. ಪಿಸಾಂಟ್ ರಿವಾಲ್ಟ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದರೆ 1381. ಓಕೆ, 1381 ವಿಚ್ ವಾಸ್ ಲೆಡ್ ಬೈ 2 people. ಯಾರ್ಯಾರು? ಫಸ್ಟ್ ಒನ್ ಈಸ್ ಜಾನ್ ಬಾಲ್, ಅನದರ್ ಒನ್ ಈಸ್ ಬೇಸಿಕಲಿ ವ್ಯಾಟ್ ಟೇಲರ್. ಓಕೆ, ವ್ಯಾಟ್ ಟೈಲರ್, ಇವರಿಬ್ಬರು ಇದನ್ನು ಲೆಡ್ ಮಾಡ್ತಾರೆ. ಬಿಕಾಸ್ ಹೈ ಟ್ಯಾಕ್ಸ್ ಆನ್ ಪೆಸೆಂಟ್. ಬಿಕಾಸ್ ನಿಮ್ಗೆ ಗೊತ್ತಿದೆ 100 years ಆಫ್ ವಾರ್ ಇರ್ಬೋದು, ಬ್ಲ್ಯಾಕ್ ಡೆತ್ ಇರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಒಂದು ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ, ಇನ್ನೊಂದು ದೇ ಲಾಸ್ ಲಾಟ್ ಆಫ್ ಮನಿ. ಆಯಿತಾ? ತುಂಬ ಏನಂತ ಹೇಳ್ತೀವಿ, ಅವರ ಟ್ರೆಷರ್ ಖಾಲಿ ಆಗ್ತಾ ಬಂತು. ಸೊ ಹಾಗಾಗಿ ಏನು ಮಾಡ್ತಾರೆ, ಹೈ ಟ್ಯಾಕ್ಸನ್ನು ಏನು ಮಾಡ್ತಾರೆ, ಅಂದರೆ ಇಂಪೋಸ್ ಮಾಡ್ತಾರೆ ಆನ್ ದ ಪೆಸೆಂಟ್. ಸೊ ಆವಾಗ ಏನಾಗುತ್ತೆ, ಈ ಪೆಸೆಂಟ್ಸ್ಗಳು ರಿವೋಲ್ಟ್ ಮಾಡ್ತಾರೆ ಅಗೇನ್ಸ್ಟ್ ದ ಗೌರ್ಮೆಂಟ್. ಎಸ್ಪೆಷಲಿ ಅದನ್ನು ಲೀಡ್ ಮಾಡಿದ್ದು ಯಾರು? ಒಂದು ಜಾನ್ ಬಾಲ್, ಅನದರ್ ಒನ್ ಈಸ್ ವ್ಯಾಟ್ ಟೈಲರ್ ಅಂತ ಹೇಳ್ಬೋದು. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, ಜಾಫ್ರಿ ಚಾಸರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಪೋಯೆಟ್ ಅಂತ ಹೇಳ್ಬೋದು ಜಾಫ್ರಿ ಚಾಸರ್. ಹಾಗಾಗಿ ಏಜ್ ಆಫ್ ಚಾಸರ್ ಅಂತಾನೆ ಹೆಸರು ಬಂದಿರೋಂಥದ್ದು. ಜಾಫ್ರಿ ಚಾಸರ್ ಬೇಸಿಕಲಿ ಹಿಸ್ ಫಾದರ್ ವಾಸ್ ಅ ವೈನ್ ಮರ್ಚೆಂಟ್. ಆಯಿತಾ? ವೈನ್ ಮರ್ಚೆಂಟ್ ಆಗಿದ್ರು. ಹಿ ವಾಸ್ ಕಾಲ್ಡ್ ಆಸ್ ಸಮ್ ಫಾದರ್ ಆಫ್ ಅಥವಾ ಮಾರ್ನಿಂಗ್ ಸ್ಟಾರ್ ಆಫ್ ರಿನೈಸಾನ್ಸ್ ಅಂತ. ಸಾರಿ, ಫಾದರ್ ಅಲ್ಲ, ಮಾರ್ನಿಂಗ್ ಸ್ಟಾರ್ ಆಫ್ ರಿನೈಸಾನ್ಸ್ ಅಂತ ಹೇಳ್ತೀವಿ. ಹೂ ಈಸ್ ಮಾರ್ನಿಂಗ್ ಸ್ಟಾರ್ ಆಫ್ ರಿಫಾರ್ಮೇಷನ್? ಮಾರ್ನಿಂಗ್ ಸ್ಟಾರ್ ಆಫ್ ರಿಫಾರ್ಮೇಷನ್ ಅಂದರೆ ಯಾರು? ರಿಫಾರ್ಮೇಷನ್ ಇಸ್ ನನ್ ಅದರ್ ದ್ಯಾನ್ ವೈಕ್ಲಿಫ್. ಆಯಿತಾ? ವೈಕ್ಲಿಫನ್ನು ಮಾರ್ನಿಂಗ್ ಸ್ಟಾರ್ ಆಫ್ ಏನಂತ ಹೇಳ್ತೀವಿ, ರಿಫಾರ್ಮೇಷನ್. ರಿನೈಸಾನ್ಸ್ ಅಂದರೆ ಚಾಸರ್ ಅಂತ ಹೇಳ್ಬೋದು. ಹಿ ಲೀವ್ ಡ್ಯೂರಿಂಗ್ 3 ಡೈನಾಸ್ಟಿ ಅಂತಲೂ ಕೂಡ ಹೇಳ್ಬೋದು. ಒಬ್ಬರು ಎಡ್ವರ್ಡ್ III, ರಿಚರ್ಡ್ II ಆ್ಯಂಡ್ ಹೆನ್ರಿ IV. ಇವರ ಕಾಲಘಟ್ಟದಲ್ಲಿ ಚಾಸರ್ ಅಲ್ಲಿ ಏನಾಗ್ತಿದ್ರು, ಹಿ ಲೀವ್ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್. ಆಯಿತಾ? ಹಿಸ್ ವೈಫ್ ವಾಸ್ ಫಿಲಿಫಾ ಡಿ ರಾಯಟ್. ಇಲ್ಲಿ ನೋಡಿ, ಒಂದು ಕ್ರಿಟಿಕಲ್ ಅಪ್ರಿಸಿಯೇಷನ್ಸ್ ಅಥವಾ ಕ್ರಿಟಿಕಲ್ ಸ್ಟೇಟ್ಮೆಂಟ್ಸ್, ಅದನ್ನು ನಮಗೆ ನೆನ್ಪಿಟ್ಕೋಬೇಕು. ಓಕೆ, ಇದು ಲಿಟರರಿ ಕ್ರಿಟಿಸಿಸಮ್ಸಲ್ಲಿ ಜಾಸ್ತಿ ಕ್ವಶನ್ಸನ್ನು ಬರೋ ಅಂಥದ್ದು. ಸೊ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಯಾರು? ಡ್ರೈಡನ್ ಆನ್ ಚಾಸರ್. ಏನಂದರೆ, ಹಿಯರ್ ಈಸ್ ಗಾಡ್ ಪ್ಲೆಂಟಿ ಆ್ಯಂಡ್ ರಫ್ ಡೈಮಂಡ್ ಆ್ಯಂಡ್ ಮಸ್ಟ್ ಫಸ್ಟ್ ಬಿ ಪಾಲಿಶ್ಡ್ ಎರ್ ಹಿ ಶೈನ್ಸ್. ಓಕೆ, ದಿಸ್ ಇಸ್ ದ ಸ್ಟೇಟ್ಮೆಂಟ್ ಕ್ರಿಯೇಟೆಡ್ ಬೈ
ಡ್ರೈಡನ್ ಆನ್ ಚಾಸರ್ ಅಂತ ಹೇಳ್ಬೋದು. ಓಕೆ, ನೋಡಿ ಇಲ್ಲಿ ಆನ್ ಡಿಪ್ಲೊಮ್ಯಾಟಿಕ್ ಮಿಷನ್ ವೆನ್ ಹಿ ಡಿಪ್ಲೊಮ್ಯಾಟಿಕ್ ಮಿಷನಲ್ಲಿ ಹಿ ಸೆಂಟ್ ಟು ಇಟಲಿ ವೇರ್ ಹಿ ಮೆಟ್ ಪೆಟ್ರಾರ್ಕ್ ಆ್ಯಂಡ್ ಬೊಕ್ಯಾಶಿಯೋ. ಆಯ್ತಾ, ಅವ್ರು ಹಿ ವಾಸ್ ಡೀಪ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಬೊಕ್ಯಾಶಿಯೋ ಆಸ್ ವೆಲ್ ಆಸ್ ಪೆಟ್ರಾರ್ಕ್. ಬಿಕಾಸ್ ಯಾವಾಗ ಡಿಪ್ಲೊಮ್ಯಾಟಿಕ್ ಮಿಷನಿಗೆ ಇಟಲಿಗೆ ಹೋಗ್ತಾರೆ ಅಲ್ಲಿ ಅವ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ ಯಾರ ಮೇಲೆ, ಪೆಟ್ರಾರ್ಕ್ ಮತ್ತು ಬೊಕ್ಯಾಶಿಯೋ ಸ್ಟೈಲ್ ಆಫ್ ರೈಟಿಂಗನ್ನು ಇನ್ಫ್ಲೂಯೆನ್ಸ್ ಆಗ್ತಾರೆ. ಆ್ಯಂಡ್ ಹಿ ಮೇಕ್ಸ್ ಕ್ಲಿಯರ್ ರೆಫರೆನ್ಸ್ ಪೆಟ್ರಾರ್ಕ್ ಇನ್ ಹಿಸ್ ಫೇಮಸ್ ಟೇಲ್ ಕ್ಲರ್ಕ್ ಟೇಲ್ ಅಂತ ಬರುತ್ತೆ ಯಾವುದರಲ್ಲಿ, ಕ್ಯಾಂಟರ್ಬರಿ ಟೇಲ್ಸಲ್ಲಿ. ಅಲ್ಲಿ ಪೆಟ್ರಾರ್ಕನ್ನು ಮೆನ್ಷನ್ ಮಾಡಿದ್ದಾರೆ. ಅರ್ನಾಲ್ಡ್ ಕೂಡ ಅವ್ರ ಬಗ್ಗೆ ಹೇಳಿದರೆ ಏನಂತ, ಚಾಸರ್ ಲ್ಯಾಕ್ಸ್ ನಾಟ್ ಓನ್ಲಿ ದ ಆಕ್ಸೆಂಟ್ ಆಫ್ ದ ಡಾಂಟೆ ಬಟ್ ಆಲ್ಸೋ ಹೈ ಸೀರಿಯಸ್ನೆಸ್, ಲ್ಯಾಕ್ ಆಫ್ ಹೈ ಸೀರಿಯಸ್ನೆಸ್ ಅಂತ ಹೇಳಿಬಿಟ್ಟು ಹೇಳ್ತಾರೆ ಯಾರು, ಅರ್ನಾಲ್ಡ್. ಓಕೆ, ಇನ್ ಡಿಫೆನ್ಸ್ ಆಫ್ ಪೊಯಸಿ ಫಿಲಿಪ್ ಸಿಡ್ನಿ ಪ್ರೇಸ್ ಟ್ರೈಲಸ್ ಆ್ಯಂಡ್ ಕ್ರಿಸಿಡಾ. ಓಕೆ, ಸೊ ಫಿಲಿಪ್ ಸಿಡ್ನಿ ಏನು ಮಾಡ್ತಾರೆ, ಪ್ರೇಸ್ ಮಾಡ್ತಾರೆ ಟ್ರೈಲಸ್ ಆ್ಯಂಡ್ ಕ್ರಿಸಿಡಾ ಅನ್ನು ಡಿಫೆನ್ಸ್ ಆಫ್ ಪೊಯಸಿಯಲ್ಲಿ ಫಿಲಿಪ್ ಸಿಡ್ನಿ ಪ್ರೈಸನ್ನು ಮಾಡ್ತಾರೆ. ಸೊ ಇದರ ಕ್ರಿಟಿಕಲ್ ಅಪ್ರಿಷಿಯೇಷನ್ಸ್ ಬಗ್ಗೆ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ದರ್ ವರ್ 3 ಪೀರಿಯಡ್ಸ್. ಅದು 3 ಪೀರಿಯಡ್ಸಲ್ಲಿ ಏನಂತ ಹೇಳ್ಬೋದು, ಲಾಟ್ ಆಫ್ ವರ್ಕ್ಸನ್ನು ವಿ ಕ್ಯಾನ್ ಸಿ. ಫಸ್ಟ್ ಒಂದು ಬಂದುಬಿಟ್ಟು ಫ್ರೆಂಚ್ ಪೀರಿಯಡಲ್ಲಿ ಯಾವ್ಯಾವ ವರ್ಕ್ಸ್ ಬರುತ್ತೆ ನೋಡಿ. ಒಂದು ರಿಮೌಂಟ್ ಆಫ್ ದ ರೋಸ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ ಅಥವಾ ರಿಟರ್ನ್ ಇನ್ ದ ಇಯರ್ 1360 ಅನ್ಕೊಳ್ಳಿ ಹೆಚ್ಚು ಕಮ್ಮಿ. ಓಕೆನಾ. ಸೊ ದಿಸ್ ಇಸ್ ಅ ಟ್ರಾನ್ಸ್ಲೇಟೆಡ್ ವರ್ಷನ್ ಆಫ್ ರೋಮನ್ ಡಿ ಲಾ ರೋಸ್ ಬೈ ಜೀನ್ ಡಿ ಮಾನ್ ಆ್ಯಂಡ್ ಗುಲೆಮಿನ್ ಡಿ ಲಾರಿಸ್. ಅದು ಅವ್ರು ಬರೆದಿರೋಂಥ ವರ್ಕ್ಸು. ಯಾರು, ಜೀನ್ ಡಿ ಮಾನ್ ಆ್ಯಂಡ್ ಗುಲೆಮಿನ್ ಡಿ ಲಾರಿಸ್ ಬರೆದಿರೋಂಥ ರೋಮನ್ ಡಿ ಲಾ ರೋಸ್ನ ಟ್ರಾನ್ಸ್ಲೇಟೆಡ್ ವರ್ಷನ್ ಯಾವುದು, ದ ರಿಮೌಂಟ್ ಆಫ್ ದ ರೋಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಬುಕ್ ಆಫ್ ಡಚಸ್, ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ, ಇದ್ರ ಬಗ್ಗೆ ತುಂಬ ಕ್ವಶನ್ಸ್ ಕೇಳಿದರೆ. ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1369. ಇದು ಬೇಸಿಕಲಿ ಡೆತ್ ಆಫ್ ಬ್ಲಾಂಚೆ ಬಗ್ಗೆ ಇರೋವಂಥದ್ದು, ಹೂ ಇಸ್ ದ ಡಚಸ್ ಆಫ್ ದ ಲ್ಯಾಂಕ್ಯಾಸ್ಟರ್ ಆ್ಯಂಡ್ ದ ವೈಫ್ ಆಫ್ ಜಾನ್ ಗಾಂಟ್ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಬೇಸಿಕಲಿ ದ ನರೇಟರ್ ಅನೇಬಲ್ ಟು ಸ್ಲೀಪ್. ಆವಾಗ ಸರ್ವೆಂಟ್ ಟೋಲ್ಡ್ ಹಿಮ್ ಟು ರೀಡ್ ದ ಸ್ಟೋರಿ. ಸೊ ಅವ್ರು ಹೇಳ್ತಾರೆ ನರೇಟರ್ಗೆ ನಿದ್ದೆ ಇರ್ತಾ ಇರಲ್ಲ. ಸೊ ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ಸರ್ವೆಂಟ್ ಬಂದು ಹೇಳ್ತಾರೆ ಯಾವುದೋ ಕತೆ ಬುಕ್ ಓದಿ, ಸೊ ಆಟೋಮ್ಯಾಟಿಕಲಿ ನಿಮ್ಗೆ ಏನಾಗುತ್ತೆ, ನಿದ್ದೆ ಬರುತ್ತೆ ಅಂತ. ಸೊ ಆವಾಗ ಒಂದು ಸ್ಟೋರಿ ಹೇಳ್ತಾರೆ. ಇದನ್ನು ಕ್ವಶನ್ಸ್ ಕೇಳಿದ್ರು. ದಟ್ ಈಸ್ ಬೇಸಿಕಲಿ ದ ಸ್ಟೋರಿ ಆಫ್ 6 ಆ್ಯಂಡ್ ದಟ್ ಈಸ್ ಅಲ್ಸಾನ್. ಓಕೆ, ಅಲ್ಸಾನ್ ಇವ್ರ ಬಗ್ಗೆ ಕತೆ ಇರೋಂಥ, ಇವರಿಬ್ಬರು ಬೇಸಿಕಲಿ ಹಸ್ಬೆಂಡ್ ಆ್ಯಂಡ್ ವೈಫ್. ಆಯಿತಾ. ಸೊ ಸೈಕ್ಸ್ ಏನು ಮಾಡ್ತಾರೆ ಅಂತಂದರೆ ಬೇಸಿಕಲಿ ಇವರು ಅಡ್ವೆಂಚರಿಗೆ ಹೋಗಿರ್ತಾರೆ, ಸಿಯಲ್ಲಿ ಆ್ಯಕ್ಚುಲಿ ಅಡ್ವೆಂಚರಸ್ಸಿಗೆ ಹೋಗಿರ್ತಾರೆ. ಸೊ ಅಲ್ಲಿ ಏನಾಗಿರ್ತಾರೆ, ಡ್ರಾನ್ ಆಗಿ ಶಿಪ್ ವ್ರೆಕ್ ಆಗಿ ಅವರು ಅಲ್ಲಿ ಏನಾಗಿರ್ತಾರೆ, ಡೆತ್ ಆಗಿರುತ್ತೆ ಅವ್ರದ್ದು. ಆಯಿತಾ. ಅಲ್ಸಾನ್ ಏನು ಮಾಡ್ತಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಎಷ್ಟು ವೆಯ್ಟ್ ಮಾಡಿದ್ರು ಬರಲ್ಲ. ಸೊ ಆವಾಗ ಏನು ಮಾಡ್ತಾರೆ, ಶಿ ಪ್ರೇಡ್ ದ ಗಾಡೆಸಸ್ ಕಾಲ್ಡ್ ಜೂನೋ. ಆಯಿತಾ, ಜೂನೋನ ಪ್ರೇ ಮಾಡ್ತಾರೆ. ಸೊ ಪ್ರೇ ಮಾಡಿ ಹೇಳ್ತಾರೆ, ಪ್ಲೀಸ್ ನನ್ನ ಹಸ್ಬೆಂಡಿಗೆ ಏನಾಗಿದೆ ನನಗೆ ಗೊತ್ತಾಗಬೇಕು. ಸೊ ಹಿ ವೆಂಟ್ ಫಾರ್ ಎನ್ ಅಡ್ವೆಂಚರ್ ಅಲ್ವಾ, ಸೊ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಜೂನೋ ಏನು ಮಾಡ್ತಾರೆ, ಮಾರ್ಫಿಯಸನ್ನು ಹೈಯರ್ ಮಾಡ್ತಾರೆ, ಹೇಳ್ತಾರೆ. ಸೊ ಅಲ್ಸನ್ಗೆ ನೀನು ಯು ಹ್ಯಾವ್ ಇನ್ ಡ್ರೀಮಲ್ಲಿ ನೀನು ತೋರಿಸ್ಬೇಕು ಏನಾಗಿದೆ ಅವ್ರ ಹಸ್ಬೆಂಡಿಗೆ ಅಂತ. ಸೊ ಡ್ರೀಮಲ್ಲಿ ಮಾರ್ಫಿಯಸ್ ಏನು ಮಾಡ್ತಾರೆ, ಹೇಳ್ತಾರೆ ನಿಮ್ಮ ಹಸ್ಬೆಂಡ್ ಏನಾಗಿದ್ದಾರೆ, ಡ್ರಾನ್ಡ್ ಇನ್ ದ ಸಿ. ಆಯಿತಾ. ಸೊ ಮುಳುಗಿ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಸೊ ಆವಾಗ ಏನಾಗುತ್ತೆ, ಅಲ್ಸೋನ್ ಆ ಗ್ರೀಫಲ್ಲಿ ಏನಾಗ್ತಾರೆ, ಅವರು ಕೂಡ ಅಂದರೆ ಸ್ವಲ್ಪ ಟೈಮ್ ಆದಮೇಲೆ ಅದೇ ಗ್ರೀಫಲ್ಲಿ ಹಸ್ಬೆಂಡ್ ತೀರೋಗಿರೋಂತಹ ಆ ಗ್ರೀಫಲ್ಲೇ ಅಲ್ಸೋನ್ ಕೂಡ ಏನಾಗ್ತಾರೆ, ಅವರು ಕೂಡ ಅವರ ಡೆತ್ ಕೂಡ ಆಗತ್ತೆ. ಸೊ ದಟ್ಸ್ ಅ ಸ್ಟೋರಿ. ಕೇಳಿದ್ರು ಆ್ಯಕ್ಚುಲಿ ವಿಚ್ ವರ್ಕ್ ಆಫ್ ಚಾಸರ್ ಕಂಟೈನ್ ದ ಸ್ಟೋರಿ ಆಫ್ ಸೈಕ್ಸ್ ಆ್ಯಂಡ್ ಅಲ್ಸಾನ್ ಅಂತ ಕೇಳಿದ್ರು. ದಟ್ಸ್ ನನ್ ಅದರ್ ದ್ಯಾನ್ ಬೇಸಿಕಲಿ ಬುಕ್ ಆಫ್ ಡಚಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ABC ದ ಕಂಪ್ಲೇಂಟ್ ಇನ್ ಟು ಪಿಟಿ, ಕಂಪ್ಲೇಂಟ್ ಆಫ್ ಮಾರ್ಸ್ ಆ್ಯಂಡ್ ಕ್ವೀನ್ ಅನಿಲಿಡಾ. ಇದಿಷ್ಟು ಯಾವುದ್ರಲ್ಲಿ ಬರುತ್ತೆ, ಫ್ರೆಂಚ್ ಪೀರಿಯಡ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ, ಇಟಾಲಿಯನ್ ಪೀರಿಯಡಲ್ಲಿ ಯಾವ್ದು ಬರುತ್ತೆ, ದಟ್ಸ್ ಬೇಸಿಕಲಿ ಟ್ರಾಯ್ಲಸ್ ಆ್ಯಂಡ್ ಕ್ರಿಸಿಡ್. ಓಕೆ, ಇಟ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಬೊಕ್ಯಾಶಿಯೋಸ್ ಎಲ್ ಫಿಲ್ಸ್ಟ್ರೇಟೋ ಅಂತ ಹೇಳ್ಬೋದು. ಇಲ್ಲಿನ ತೊಗೊಂಡಿರುವಂಥದ್ದು ಪಾರ್ಲಿಮೆಂಟ್ ಆಫ್ ಫೌಲ್ಸ್, ದ ಹೌಸ್ ಆಫ್ ಫೇಮ್ ಆ್ಯಂಡ್ ದ ಲೆಜೆಂಡ್ ಆಫ್ ಗುಡ್ ವಿಮೆನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಗ್ಲೀಷ್ ಪೀರಿಯಡಲ್ಲಿ ಅದರಲ್ಲಿ ಎಕ್ಸ್ಪೆಷಲಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಅಂತಂದರೆ ಏನು, ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ದಟ್ಸ್ ಬೇಸಿಕಲಿ ಕ್ಯಾಂಟರ್ಬರಿ ಟೇಲ್ಸ್. ಸೊ ಕ್ಯಾಂಟರ್ಬರಿ ಟೇಲ್ಸ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆಲ್ 24 ಟೇಲ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋನ ಸಪ್ರೇಟಾಗಿ ಏನು ಮಾಡ್ತೀನಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ನೋಡಿ, ವಿಲಿಯಂ ಲ್ಯಾಂಗ್ಲ್ಯಾಂಡ್. ಇದಿಷ್ಟು ಚಾಸರ್ ಬಗ್ಗೆ. ಈಗ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವಿಲಿಯಂ ಲ್ಯಾಂಗ್ಲ್ಯಾಂಡ್. ಓಕೆ, ವಿಲಿಯಂ ಲ್ಯಾಂಗ್ಲ್ಯಾಂಡ್ ಹಿಸ್ ಫೇಮಸ್ ವರ್ಕ್ ಬಂದುಬಿಟ್ಟು ಬೇಸಿಕಲಿ ಟ್ರೈಲಸ್ ಆ್ಯಂಡ್ ಕ್ರಿಸಿಡಾ, ಪಿಯರ್ಸ್ ದ ಪ್ಲೋಮ್ಯಾನ್. ಆಯಿತಾ. ಪಿಯರ್ಸ್ ದ ಪ್ಲೋಮ್ಯಾನ್ ಇಸ್ ದ ವರ್ಕ್ ಆಫ್ ಹೂಮ್, ವಿಲಿಯಂ
ಲ್ಯಾಂಗ್ಲ್ಯಾಂಡ್ ಅಂತ ಹೇಳ್ಬೋದು. ಓಕೆನಾ. ಇಸ್ ರಿಟರ್ನ್ ಇನ್ ವೆಸ್ಟ್ ಮಿಡ್ಲ್ಯಾಂಡ್ ಡೈಲೆಕ್ಟಲ್ಲಿ ಬರೆದಿದ್ದಾರೆ. ಓಕೆ, ವೆಸ್ಟ್ ಮಿಡ್ಲ್ಯಾಂಡ್ ಡೈಲೆಕ್ಟಲ್ಲಿ ಪಿಯರ್ಸ್ ದ ಪ್ಲೋಮ್ಯಾನ್ನ ಬರೆದಿದ್ದಾರೆ. ನರೇಟರ್ ಯಾರು? ವಿಲ್ ಏನು ಮಾಡ್ತಾರೆ ಅಂದರೆ ಸ್ಲೀಪಿ ನಿಯರ್ ದ ಮೆರವೆನ್ ಹಿಲ್ಸ್. ಇದು ಕೂಡ PYQ. ನರೇಟರ್ ಎಲ್ಲಿ ಮಲಗಿದ್ರು ಅಂತ ಕೇಳಿದ್ರೆ ಮೆರವೆನ್ ಹಿಲ್ಸ್ನ ನಿಯರ್, ಅದರ ಪಕ್ಕ ಮಲಗಿದ್ರು. ಹೂ ಇಸ್ ಅ ಸೀಕರ್ ಆ್ಯಂಡ್ ಎ ಡ್ರೀಮರ್. ಇಟ್ ಇಸ್ ಅ ಡ್ರೀಮ್ ವಿಷನ್. ಹಾಗಾಗಿ ಅವ್ರು ಡ್ರೀಮ್ ಮಾಡ್ತಿರ್ತಾರೆ. ಆ್ಯಂಡ್ ಫ್ರೀಕ್ವೆಂಟ್ಲಿ ಕನ್ಫ್ಯೂಸ್ಡ್ ಅಬ್ಸರ್ವರ್ ಯಾರು? ವಿಲ್. ದ ವಿಲ್ ಈಸ್ ಸರ್ಚಿಂಗ್ ಫಾರ್ ಟ್ರುತ್ ಆ್ಯಂಡ್ ಗೈಡೆನ್ಸ್. ಪಿಯರ್ಸ್ ಆಫರ್ಸ್ ಇಟ್. ಅದು ಅವ್ರು ವಿಲ್ ಏನು ಮಾಡ್ತಾರೆ ಅಂದರೆ ಹಿ ವಾಸ್ ಸರ್ಚಿಂಗ್ ಫಾರ್ ಟ್ರುತ್ ಆಸ್ ವೆಲ್ ಆಸ್ ಗೈಡೆನ್ಸ್. ಅದನ್ನು ಯಾರು ಆಫರ್ ಮಾಡ್ತಿರ್ತಾರೆ? ಪಿಯರ್ಸ್ ಆಫರ್ ಮಾಡ್ತಾ ಇರ್ತಾರೆ. ವಿಲ್ ಥಿಂಕ್ ದ್ಯಾಟ್ ಜೀಸಸ್ ಆ್ಯಂಡ್ ಪಿಯರ್ಸ್ ಒನ್ ಆ್ಯಂಡ್ ದ ಸೇಮ್. ಆಯಿತಾ, ಅವ್ರು ಅಂದ್ಕೊಂಡಿರ್ತಾರೆ, ನರೇಟರ್ ವಿಲ್ ಅಂದ್ಕೊಂಡಿರ್ತಾರೆ. ಸೊ ಪಿಯರ್ಸ್ ಮತ್ತು ಯಾರು ಬೇಸಿಕಲಿ ಜೀಸಸ್ ಒನ್ ಆ್ಯಂಡ್ ದ ಸೇಮ್. ಇಲ್ಲಿ 3 ಫಿಗರೇಟಿವ್ ಕ್ಯಾರೆಕ್ಟರ್ಸನ್ನು ನೋಡ್ತೀವಿ. ಡೂ ವೆಲ್ ಅಂದ್ರೇನು? ಕಾನ್ಷಿಯಸ್. ಡೂ ಬೆಟ್ ಅಂದ್ರೇನು? ಗ್ರೇಸ್. ಆ್ಯಂಡ್ ಡೂ ಬೆಸ್ಟ್ ಅಂದರೆ ಚಾರಿಟಿ. ತುಂಬ ಏನು ನೋಡೋದು ಅಂದರೆ ಇನ್ ಡೆಪ್ತ್ ಅನಾಲಿಸಿಸ್ ನೋಡೋಂಥ ಅವಶ್ಯಕತೆ ಇಲ್ಲ. ಮೇನ್ ಪಾಯಿಂಟ್ಸ್ ಏನಿದೆ ಸಮರಿಯಲ್ಲಿ ದ್ಯಾಟ್ಸ್ ಇನಫ್. ಆಯಿತಾ. ಪಿಯರ್ಸ್ ಏನು ಮಾಡ್ತಾರೆ? ಈಸ್ ಅ ಕ್ಯಾರೆಕ್ಟರ್ ಅಪಿಯರ್ಡ್ ವಿತ್ ಇನ್ ಅ ವಿಲ್ಸ್ ಡ್ರೀಮ್. ನಾನು ಹೇಳಿದೆನಲ್ಲ, ಆ ವಿಲ್ಸ್ ಡ್ರೀಮಲ್ಲಿ, ನರೇಟರ್ನ ಡ್ರೀಮಲ್ಲಿ ಪಿಯರ್ಸ್ನ ಬಗ್ಗೆ ನೋಡ್ತಾ ಹೋಗ್ತಾರೆ. ಆ್ಯಂಡ್ ವಿಸಿಟೆಡ್ 7 ಡೆಡ್ಲಿ ಸಿನ್ಸ್ ಅಂತಲೂ ಕೂಡ ಹೇಳ್ಬೋದು. ಇಟ್ಸ್ ಅ ಡ್ರೀಮ್ ವಿಷನ್. ಆಫ್ಟರ್ ವೋಕ್ ಅಪ್ ಫ್ರಮ್ ಸ್ಲೀಪ್ ನರೇಟರ್ ಲಿಸನ್ಸ್ ಈಸ್ಟರ್ ಬೆಲ್. ಓಕೆ, ಈಸ್ಟರ್ ಬೆಲ್ಲನ್ನು ಕೇಳಿಸ್ತಾರೆ ನರೇಟರ್. ವಿಲ್ ಏನು ಮಾಡ್ತಾರೆ? ಆಫ್ಟರ್ ಹಿ ವೋಕ್ ಅಪ್ ಫ್ರಮ್ ದ ಸ್ಲೀಪ್ ಹಿ ಲಿಸನ್ಸ್ ಈಸ್ಟರ್ ಬೆಲ್ ಅಂತ ಹೇಳ್ಬೋದು. ಇಟ್ಸ್ ಅ ಸಟೈರ್ ಆನ್ ಕ್ಲರ್ಜಿ ಮೆಂಬರ್. ಇದು ಕೂಡ PYQ ಅಂತ ಹೇಳ್ಬೋದು. ಸಟೈರ್ ಆನ್ PYQ. ಆ್ಯಂಡ್ ಎಟ್ ದ ಎಂಡ್ ಪಿಯರ್ಸ್ ಏನಾಗ್ತಾರೆ? ಟರ್ನ್ಡ್ ಇನ್ ಟು ಗುಡ್ ಸ್ಯಾಮರಿಟನ್ ಅಂತ ಹೇಳ್ಬೋದು. ಓಕೆನಾ. ಸೊ ಇದು ಕೂಡ PYQ ಅಂತ ಹೇಳ್ಬೋದು. ತುಂಬ ಇನ್ಡೆಪ್ತ್ ಬೇಡ, ಇಷ್ಟು ಪಾಯಿಂಟ್ಸ್ ಗೊತ್ತಿದ್ರೆ ಸಾಕು ವಿಲಿಯಂ ಲ್ಯಾಂಗ್ಲ್ಯಾಂಡ್ ಬಗ್ಗೆ. ಓಕೆನಾ. ನೆಕ್ಸ್ಟ್ ರೈಟರ್ ಬಂದ್ಬಿಟ್ಟು ಜಾನ್ ಮ್ಯಾನ್ವಿಲ್. ಓಕೆ, ಜಾನ್ ಮ್ಯಾನ್ವಿಲ್ ಹಿ ಕ್ರಾಸ್ ದ ಸೀನ್ 1322 ಅಲ್ಲಿ. ಹಿ ಹ್ಯಾಸ್ ಅ ಮೆಮೋಯರ್ ದಟ್ಸ್ ಕಾಲ್ಡ್ ಟ್ರಾವೆಲ್ ಆಫ್ ಸರ್ ಜಾನ್ ಮ್ಯಾನ್ವಿಲ್ ಅಂತ ಹೇಳ್ಬೋದು. ಇಟ್ಸ್ ಅ ಮೆಮೋಯರ್. ಇಟ್ಸ್ ಯೂಸ್ಡ್ ಆಸ್ ಅ ವರ್ಕ್ ಆಫ್ ರೆಫರೆನ್ಸ್ ಟು ಕ್ರಿಸ್ಟೋಫರ್ ಕೊಲಂಬಸ್ ಆಸ್ ವೆಲ್ ಆಸ್ ಮಾರ್ಕೋ ಪೋಲೋ ಇನ್ ಹಿಸ್ ಫೇಮಸ್ ವರ್ಕ್ ಟ್ರಾವೆಲ್ಸ್. ಇವರಿಗೆ ತುಂಬ ಇನ್ಫ್ಲುಯೆನ್ಸ್ ಆಗಿದೆ ವಿಚ್ ವರ್ಕ್ ಟ್ರಾವೆಲ್ಸ್ ಆಫ್ ಸರ್ ಜಾನ್ ಮ್ಯಾನ್ವಿಲ್ಲೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಜಾನ್ ವೈಕ್ಲಿಫ್. ವೈಕ್ಲಿಫ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಈಗಷ್ಟೇ ಹೇಳಿದೆ ಮಾರ್ನಿಂಗ್ ಸ್ಟಾರ್ ಆಫ್ ರಿಫಾರ್ಮೇಷನ್ ಅಂತ ಹೇಳ್ಬೋದು. ಈ ವಾಸ್ ಆಫ್ ಪ್ರೀಸ್ಟ್. ಆಯಿತಾ. ಆ್ಯಂಡ್ ಈಸ್ ಅಗೇನ್ಸ್ಟ್ ಕರಪ್ಷನ್ ಆಸ್ ವೆಲ್ ಆಸ್ ಹೆರಸನ್. ನಾನು ಇನ್ನೇ ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೆ. ಸೊ ದೆರ್ ವರ್ ಅಂದರೆ ಲೈಕ್ ಲ್ಯಾಟಿನಲ್ಲಿ ಇತ್ತು ಬೈಬಲು. ಸೊ ಲ್ಯಾಟಿನಲ್ಲಿ ಇರೋದ್ರಿಂದ ಅವ್ರೇನು ಬ್ರೈಬ್ ಮಾಡ್ತಾಯಿದ್ರು ಅಲ್ವಾ, ಬ್ರೈಬ್ ಮಾಡ್ತಾಯಿದ್ರು. ಈ ಥರ ಹೇಳಿದ್ದಾರೆ ಲ್ಯಾಟಿನಲ್ಲಿ, ಬೈಬಲಲ್ಲಿ ಈ ಥರ ಹೇಳಿದ್ದಾರೆ, ಬೈಬಲಲ್ಲಿ ಈ ಥರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಜನರ ಹತ್ರ ಸುಮ್ಮನೆ ಸುಲಿಗೆ ಮಾಡ್ತಾಯಿದ್ರು. ಸೊ ಅದನ್ನು ಅರ್ಥ ಮಾಡಿಸ್ಬೇಕಲ್ವ ಜನರಿಗೆ. ಸೊ ಹಾಗಾಗಿ ವರ್ನಾಕ್ಯುಲರ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಯಾವುದನ್ನು? ಬೈಬಲ್ ಲ್ಯಾಟಿನ್ ಟೆಕ್ಸ್ಟನ್ನು ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ಸಿಗೆ ಟ್ರಾನ್ಸ್ಲೇಟನ್ನು ಮಾಡ್ತಾರೆ. ಫಾಲೋವರ್ಸ್ ಆಫ್ ವೈಕ್ಲಿಫನ್ನು ನಾವೇನಂತ ಕರಿತೀವಿ? ಏನಂತ ಹೇಳ್ತೀವಿ? ಲಾರ್ಡ್ ಅಂತ ಹೇಳ್ತೀವಿ. ದೇವರ್ ಪ್ರಿಕರ್ಸರ್ ಟು ರಿಫಾರ್ಮೇಷನ್ ಅಂತ ಹೇಳ್ಬೋದು. ಲಾರ್ಡ್ ಅಂದರೆ ಡೆರೋಗೇಟರಿ ಟರ್ಮ್ ಅದು. ಆಯಿತಾ. ಸೊ ಇಲ್ಲಿ ವೈಕ್ಲಿಫ್ ಬೈಬಲ್ ಯಾವಾಗ ಬರುತ್ತೆ? 1388 to 98. ಟ್ರಾನ್ಸ್ಲೇಟ್ ಫ್ರಮ್ ಲ್ಯಾಟಿನ್ ವಲ್ಗೇಟ್. ವೆರಿ ಇಂಪಾರ್ಟೆಂಟ್. ಇದು PYQ. ಇದು ಲ್ಯಾಟಿನ್ ವಲ್ಗೇಟ್ ಟು ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ನೋಡಿ ಬೈಬಲ್ ಕ್ರೊನಾಲಜಿ ಕೇಳ್ತಾರೆ. ದಿಸ್ ಇಸ್ ಆಲ್ಸೋ PYQ. ತುಂಬ ಟೈಮ್ ಕೇಳಿದ್ದಾರೆ. ಓಕೆ, ಸೊ ಬೈಬಲ್ ಕ್ರೊನಾಲಜಿ ನೋಡಿ. ಫಸ್ಟು ವೈಕ್ಲಿಫ್ನ ಬೈಬಲ್ ಬಂದಿದ್ದು ಯಾವಾಗ? 1382 ಅಲ್ಲಿ. ಗುಟೆನ್ಬರ್ಗ್ ಬೈಬಲ್ ಬಂದು 1454 ಅಲ್ಲಿ. ಟಿಂಡೇಲ್ ಬೈಬಲ್ ಬಂದುಬಿಟ್ಟು 1525 ಅಲ್ಲಿ. ಕವರ್ಡೇಲ್ ಬೈಬಲ್ ಬಂದುಬಿಟ್ಟು 1535 ಅಲ್ಲಿ. ಜೇಮ್ಸ್ ಬೈಬಲ್ ಬಂದ್ಬಿಟ್ಟು 1612 ಅಲ್ಲಿ. ರಿವೈಸ್ಡ್ ಬೈಬಲ್ ಬಂದ್ಬಿಟ್ಟು 1952 ಅಲ್ಲಿ. ದ ಹಾಲ್ಮನ್ ಬೈಬಲ್ ಬಂದ್ಬಿಟ್ಟು 2004 ಅಲ್ಲಿ ಬಂದಿದೆ. ಓಕೆನಾ. ಸೊ ನಾನು ಟಿಂಡೇಲ್ ಬೈಬಲ್ ಬಗ್ಗೆ ನಾನು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ. ಟಿಂಡೇಲ್ ಬಗ್ಗೆ ತುಂಬ ಕ್ವೆಶ್ಚನ್ಸನ್ನು ಕೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ನೋಡಿ ಜಾನ್ ಗೋವರ್. ಜಾನ್ ಗೋವರ್ ಈಸ್ ಅ ಫ್ರೆಂಡ್ ಆಫ್ ಚಾಸರ್ ಅಂತ ಹೇಳ್ಬೋದು. ಸೊ ಚಾಸರ್ ಹಾಗಾಗಿ ಅವರು ಏನಂತ ಕರೆದರೆ ಇನ್ ಹಿಸ್ ಫೇಮಸ್ ವರ್ಕ್ ಟ್ರಿಲಸ್ ಆ್ಯಂಡ್ ಕ್ರಿಸಿಡಾದಲ್ಲಿ ಚಾಸರ್ ಕಾಲ್ಡ್ ಗೋವರ್ ಆ್ಯಸ್ ಅ ಮಾರಲ್ ಗೋವರ್ ಅಂತ ಹೇಳ್ಬೋದು. ಓಕೆನಾ. CS ಲೂಯಿಸ್ ಏನು ಮಾಡಿದರೆ ಮೆನ್ಷನ್ಡ್ ಗೋವರ್ ಇನ್ ಹಿಸ್ ಫೇಮಸ್ ವರ್ಕ್ ಕಾಲ್ ಅಲಗರಿ ಆಫ್ ಲವ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 3 ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಯಾವುದು? ಮಿರರ್ ಡಿ ಲೊಮೆ, ದಟ್ಸ್ ಮಿರರ್ ಆಫ್ ಮ್ಯಾನ್ ಅಂತ, ಒರಿಜಿನಲ್ ರಿಟನ್ ಇನ್ ಫ್ರೆಂಚ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಾಕ್ಸ್ ಕೆಲಾಮೆಂಟಿಸ್. ಓಕೆ, ವಾಕ್ಸ್ ಕೆಲಾಮೆಂಟಿಸ್ ದ ವಾಯ್ಸ್ ಆಫ್ ದ ಒನ್ಸ್ ಕ್ರೈಯಿಂಗ್ ಔಟ್ ಅಂತ ಹೇಳ್ಬೋದು. ಇಟ್ಸ್ ಅ ಡ್ರೀಮ್ ವಿಷನ್ ಅಗೇನ್ಸ್ಟ್ ಪೆಸೆಂಟ್ ರಿವೋಲ್ಟ್ ಆಫ್ 1381. ವೆರಿ ವೆರಿ ಇಂಪಾರ್ಟೆಂಟ್. ವಾಕ್ಸ್ ಕೆಲಾಮೆಂಟಿಸ್ ಸೆಟ್ ಅಗೇನ್ಸ್ಟ್ ದ ಪೆಸೆಂಟ್ ರಿವೋಲ್ಟ್ ಆಫ್ 1381 ಅಂತ ಹೇಳ್ಬೋದು. ದೆನ್
ಕನ್ಫೆಶ್ಯೂ ಅಮ್ಯಾಂಟಿಸ್ ಅಥವಾ ಲವರ್ಸ್ ಕನ್ಫೆಷನ್ ರಿಟರ್ನ್ ಇನ್ ಆಕ್ಟೋಸಿಲಬಿಕ್ ಕಪ್ಲೆಟ್ ಅಂತ ಹೇಳ್ಬೋದು. ಕಂಪೋಸ್ಡ್ ಫಾರ್ ದ ರಿಕ್ವೆಸ್ಟ್ ಆಫ್ ರಿಚರ್ಡ್ ದ ಸೆಕೆಂಡ್ ತುಂಬ ರಿಕ್ವೆಸ್ಟ್ ಮಾಡ್ತಾರೆ, ಯು ಹ್ಯಾವ್ ಟು ರೈಟ್ ಅಂತ. ಸೊ ಹಾಗಾಗಿ ರಿಕ್ವೆಸ್ಟ್ ಮೇಲೆ ಇದು ಬರೆದಿರೋದು ವಾಕ್ಸ್ ಕ್ಲಾಮೆಂಟಿಸ್. ಸೋರ್ಸ್ ಫಾರ್ ಶೇಕ್ಸ್ಪಿಯರ್ಸ್ ಪೆರಿಕಲಸ್, ಶೇಕ್ಸ್ಪಿಯರ್ ಪೆರಿಕಲಸ್ ಬರೆದಿರಲ್ಲ, ಅದಕ್ಕೆ ಮೇನ್ ಸೋರ್ಸ್ ಯಾವುದು, ವಾಕ್ಸ್ ಕ್ಲಾಮೆಂಟಿಸ್ ಅಂತ ಹೇಳ್ಬೋದು. ಓಕೆ, ಇದಿಷ್ಟು ಬೇಸಿಕಲಿ ಓವರ್ವ್ಯೂ ಆಫ್ ನಾವೇನಂತ ಹೇಳ್ತೀವಿ ಏಜ್ ಆಫ್ ಚಾಸರ್ ಅಂತ ಹೇಳ್ಬೋದು. ಏಜ್ ಆಫ್ ಚಾಸರಲ್ಲಿ ಯಾರ್ಯಾರು ರೈಟರ್ಸ್ ಬರ್ತಾರೆ ಆ್ಯಂಡ್ ದೇ ವರ್ಕ್ಸನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಓಕೆನಾ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಓಕೆ, ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ, ನೆಕ್ಸ್ಟ್ ನಾನು ಎಲಿಜಬೆಥನ್ ಏಜಿಗೆ ಹೋಗ್ತೀನಿ, ಅಲ್ಲೂ ಕೂಡ ಓವರ್ವ್ಯೂವನ್ನು ಕೊಡ್ತೀನಿ ಆ್ಯಂಡ್ ಇನ್ಡೆಪ್ತ್ ಅನಾಲಿಸಿಸ್ ನೀವು ಮಾಡಬೇಕು. ಓಕೆ, ನಾನು ರೂಟ್ಲೇಜ್ ಬುಕ್ಕನ್ನು ನಾನು ಶೇರ್ ಮಾಡ್ತೀನಿ, ನಿನ್ನೆ ಶೇರ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಸೊ ಇವತ್ತು ಶೇರ್ ಮಾಡ್ತೀನಿ. ಆ ಟೆಕ್ಸ್ಟ್ ಬುಕ್ಕನ್ನು ಜಸ್ಟ್ ಓದಿ, ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರನ್ನು ಓದ್ಕೊತಾ ಬನ್ನಿ. ಓಕೆ, ಡೈಲಿ ಒಂದೊಂದು ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಾ ಹೋಗೋಣ. KCET ಮತ್ತು UGC ನೆಟ್ಟಿಗೆ ಮತ್ತೆ ಬರಿಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಡಿಸೆಂಬರ್ ಸೈಕಲಲ್ಲಿ, ಸೊ ಇವಾಗಲೇ ಸ್ಟಾರ್ಟ್ ಮಾಡಿ. ಓಕೆ, ಇವಾಗಲೇ ಸ್ಟಾರ್ಟ್ ಮಾಡಿ. ಲಾಸ್ಟ್ ನವೆಂಬರ್ 1 ಮಂತ್ ಫುಲ್ ರಿವಿಷನ್ ಮಾಡಿ. ಇವಾಗ ಜಸ್ಟ್ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಓದ್ಕೊಳ್ಳಿ, ಮೇಜರ್ ವರ್ಕ್ಸ್ಗಳನ್ನು ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಲಾಸ್ಟಿಗೆ ನವೆಂಬರ್ 1 ಮಂತ್ ಫುಲ್ PYQ ಮತ್ತು MCQನ ಸಾಲ್ವ್ ಮಾಡ್ಕೊತಾ ಬನ್ನಿ. ಓಕೆನಾ. ಸೊ ಇಫ್ ಯು ಫೌಂಡ್ ದಿಸ್ ಅನಾಲಿಸಿಸ್ ಹೆಲ್ಪ್ಫುಲ್, ಲೈಕ್ ದ ವಿಡಿಯೋ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್. ಓಕೆನಾ. ಸೊ ಮತ್ತೆ ನೆಕ್ಸ್ಟ್ ಹೊಸ ಚಾಪ್ಟರ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದಟ್, ಟೇಕ್ ಕೇರ್, ಬಾಯ್ ಬಾಯ್.